Dear brothers and sisters, from Exodus 33:19, the Lord has a wonderful blessing for you today. ಪ್ರೀತಿಯ ಸಹೋದರ ಸಹೋದರಿಯರೇ, ವಿಮೋಚನಕಾಂಡ 33:19 ದೇವರು ನಿಮಗೋಸ್ಕರ ಒಂದು ಅದ್ಭುತವಾದ ಆಶೀರ್ವಾದ ತಂದಿದ್ದಾನೆ. I will make all my goodness pass before you and I will proclaim before you my name, says the Lord. ದೇವರು ಹೇಳ್ತಾನೆ, ನನ್ನ ಸರ್ವೋತ್ತಮತ್ವವನ್ನು ನಿನ್ನೆದುರಾಗಿ ದಾಟಿ ಹೋಗುವಂತೆ ಮಾಡುವೆನು, ಯೆಹೋವನ ನಾಮದ ಮಹತ್ವವನ್ನು ನಿನ್ನೆದುರಾಗಿ ಪ್ರಕಟಿಸುವೆನು. Moses made a bold request to God saying, show me your glory, O God. ಮೋಶೆಯು ಧೈರ್ಯದಿಂದ ದೇವರಲ್ಲಿ ನಿನ್ನ ಮಹಿಮೆಯನ್ನು ನನಗೆ ತೋರಿಸು ಎಂಬುದಾಗಿ ವಿನಂತಿಸಿದನು. And God also answered him by promising him to show all his goodness before him. ದೇವರು ಉತ್ತರವಾಗಿ ನನ್ನ ಸರ್ವೋತ್ತಮತ್ವವನ್ನು ನಿನಗೆ ತೋರಿಸುವೆನು ಎಂಬುದಾಗಿ ವಾಗ್ದಾನ ಮಾಡಿದನು. Moses wanted to look upon his holiness, his divinity, his goodness, his beauty. ಮೋಶೆಯು ದೇವರ ಪವಿತ್ರತೆಯನ್ನು, ಘನತೆಯನ್ನು, ಒಳ್ಳೆಯತನವನ್ನು, ಸೌಂದರ್ಯವನ್ನು ನೋಡಲು ಬಯಸಿದನು. With our human eye, it is impossible to see God. ಮನುಷ್ಯನ ಬರೀ ಕಣ್ಣುಗಳಿಂದ ದೇವರನ್ನು ನೋಡುವುದು ಅಸಾಧ್ಯ. But then the Lord promised Moses to pass before him. ಆದರೆ ದೇವರು ನಾನು ನಿನ್ನೆದುರಾಗಿ ಹಾದು ಹೋಗುವೆನು ಎಂಬುದಾಗಿ ಹೇಳಿದನು. As we see in Exodus 33:22. ವಿಮೋಚನಕಾಂಡ 33:22 ನೋಡುವಂತೆ The Lord did pass before him. ದೇವರು ಅವನೆದುರಾಗಿ ಹೋದನು ಎಂಬುದಾಗಿ ನೋಡುತ್ತೇವೆ. And in Exodus 34:6, the Lord passed in front of Moses. ವಿಮೋಚನಕಾಂಡ 34:6 ನೋಡುವಾಗ ಯೆಹೋವನು ಮೋಶೆ ಎದುರಾಗಿ ಹಾದು ಹೋದನು. As in Exodus 34:10, the Lord made a covenant with Moses, saying, before all your people I will do wonders never before done in any nation in all the world. ವಿಮೋಚನಕಾಂಡ 34:10 ಬರೆದಿರುವಂತೆ ಯೆಹೋವನು ಮೋಶೆಯೊಂದಿಗೆ ಒಂದು ನಿಬಂಧನೆಯನ್ನು ಸ್ಥಾಪಿಸಿ ಲೋಕದಲ್ಲಿ ಎಲ್ಲಿಯೂ ಯಾವ ಜನಾಂಗದಲ್ಲಿಯಾದರೂ ನಡೆಯದಂತ ಮಹತ್ಕಾರ್ಯಗಳನ್ನು ನಡೆಸುವೆನು. The people you live among will see how awesome is the work that I, the Lord, will do for you. ನಿನ್ನ ಜನರೆಲ್ಲರೂ ನಾನು ನಿನ್ನ ಜೀವಿತದಲ್ಲಿ ಮಾಡಿದ ಮಹತ್ಕಾರ್ಯಗಳನ್ನು ನೋಡುವಂತೆ ನಡೆಸುವೆನು. As the Lord promised Moses to pass before him all his goodness. ದೇವರು ವಾಗ್ದಾನ ಮಾಡಿದಂತೆ ತನ್ನ ಸರ್ವೋತ್ತಮತ್ವವನ್ನು ದಾಟಿ ಹೋಗುವಂತೆ ಮಾಡುವನು. The Lord did so many wonders. ದೇವರು ಅನೇಕ ಅದ್ಭುತ ಕಾರ್ಯಗಳನ್ನು ಮಾಡಿದನು. Just as the Lord promised Moses to pass before him all his goodness. ತನ್ನ ಸರ್ವೋತ್ತಮತ್ವವನ್ನು ಮೋಶೆಗೆ ಎದುರಾಗಿ ದಾಟಿ ಹೋಗುವೆನು ಎಂಬುದಾಗಿ ಹೇಳಿದಂತೆಯೇ The Lord did so many wonders among him and his people. ಅವನ ಮತ್ತು ಅವನ ಜನರ ನಡುವೆ ಅನೇಕ ಮಹತ್ಕಾರ್ಯಗಳನ್ನು ಮಾಡಿದನು. The same goodness will pass before you too, dear friend. ಪ್ರಿಯ ಸ್ನೇಹಿತರೆ, ನಿಮ್ಮೆದುರಾಗಿಯೂ ಆತನ ಸರ್ವೋತ್ತಮತ್ವವು ಹಾದು ಹೋಗಲಿದೆ. Moses experienced only the dwelling presence of God. ದೇವರ ನಿವಾಸದ ಉಪಸ್ಥಿತಿಯನ್ನು ಮಾತ್ರ ಆತನು ಅನುಭವಿಸಿದನು. But God has given us the privilege to experience the indwelling presence of God, Jesus, in the form of God's Holy Spirit. ಆದರೆ ದೇವರು ನಮಗೆ ಅದ್ಭುತ ಅವಕಾಶವನ್ನು ದಯಪಾಲಿಸಿಕೊಟ್ಟು ದೇವರು ನಮ್ಮೊಳಗೆ ಸದಾ ಇರುವಂತೆ ಪವಿತ್ರಾತ್ಮನ ಮೂಲಕ ಯೇಸುವನ್ನು ದಯಪಾಲಿಸಿಕೊಟ್ಟಿದ್ದಾನೆ. What a glorious experience it is to have God inside us. ನಮ್ಮೊಳಗೆ ದೇವರು ಇರುವಂತದ್ದು ಎಂಥ ಮಹಿಮೆಯುಳ್ಳ ಸಂಗತಿ. This is the wonderful goodness the Lord has given us. ಇದು ದೇವರು ನೀಡಿದ ಅದ್ಭುತವಾದಂತಹ ಒಳ್ಳೆಯತನವಾಗಿದೆ. Sweetie has sung a Tamil song saying, "Yesu nam vaalkayil irundale podum." That is, if Jesus can be with us, all the goodness will pass before us. ಅದು ಹೀಗೆ ಹೇಳುತ್ತದೆ, ಯೇಸುವು ನಮ್ಮ ಜೊತೆಯಲ್ಲಿ ಇರುವುದಾದರೆ ನಮ್ಮ ಮುಂದೆ ಎಲ್ಲ ಒಳ್ಳೆಯದೇ ನಡೆಯುತ್ತದೆ ಎಂದು. May the Lord's goodness pass before Sweetie, who is celebrating her birthday today, and before you too. May the Lord pass his goodness before you. ದೇವರ ಸರ್ವೋತ್ತಮತ್ವವು ಹುಟ್ಟುಹಬ್ಬವನ್ನು ಆಚರಿಸುತ್ತಿರುವ ಸ್ವೀಟಿಯ ಎದುರಾಗಿಯೂ ನಿಮ್ಮ ಎದುರಾಗಿಯೂ ಹಾದು ಹೋಗಲಿ. Along with Sweetie, I know you may be celebrating your birthday or your wedding anniversary. ಸ್ವೀಟಿಯ ಜೊತೆಯಲ್ಲಿ ನಿಮ್ಮಲ್ಲಿ ಅನೇಕರು ತಮ್ಮ ಹುಟ್ಟುಹಬ್ಬವನ್ನು ಅಥವಾ ಮದುವೆ ದಿನವನ್ನು ಆಚರಿಸುತ್ತಿರಬಹುದು. May the Lord make all his goodness pass before you. ದೇವರು ತನ್ನ ಸರ್ವೋತ್ತಮತ್ವವನ್ನು ನಿಮ್ಮೆದುರಾಗಿ ಹಾದು ಹೋಗುವಂತೆ ಮಾಡಲಿ.
Our loving Heavenly Father, Lord, let all your goodness be poured upon your children today, Lord. ನಮ್ಮ ಪ್ರೀತಿಯ ಸ್ವರ್ಗೀಯ ತಂದೆಯೇ, ನಿನ್ನ ಸರ್ವೋತ್ತಮತ್ವವು ನಿನ್ನ ಮಕ್ಕಳ ಮೇಲೆ ಸುರಿಯಲ್ಪಡಲಿ. More than anything in this world, Father, you, Jesus, you, the Holy Spirit, you, O God, come into their hearts, Lord, to live in them, Master. ಎಲ್ಲದಕ್ಕಿಂತ ಹೆಚ್ಚಾಗಿ ತಂದೆಯಾದ ದೇವರೇ, ಯೇಸುವೆ, ಪವಿತ್ರಾತ್ಮನೇ ಅವರ ಹೃದಯಗಳಲ್ಲಿ ಬಂದು ವಾಸ ಮಾಡು. Let them have the privilege of having the indwelling presence of God. ತಮ್ಮೊಳಗೆ ದೇವರು ಇದ್ದಾನೆ ಎಂಬಂಥದನ್ನು ಅನುಭವ ಮಾಡುವಂತ ಕೃಪೆಯನ್ನು ನೀಡು. Never leave your children, never forsake them, Lord. ನಿನ್ನ ಮಕ್ಕಳನ್ನು ಎಂದಿಗೂ ಕೈ ಬಿಡಬೇಡ, ಅವರನ್ನು ಬಿಟ್ಟು ಹೋಗಬೇಡ. Whatever may be their past life, Father, remember your children and Lord, fill them with your spirit today, Master. ಅವರ ಹಿಂದಿನ ಜೀವಿತ ಏನೇ ಆಗಿರಬಹುದು, ನಿನ್ನ ಮಕ್ಕಳನ್ನು ನೆನೆಸಿಕೊಂಡು ಅವರ ಜೀವಿತವನ್ನು ನಿನ್ನ ಆತ್ಮನಿಂದ ತುಂಬಿಸುವಡೆಯನೇ. Exactly as Moses prayed to you, Lord, I need your holiness, I need your divinity, I need your very presence in my life. ಮೋಶೆ ಬೇಡಿದಂತೆಯೇ ನನ್ನ ಜೀವಿತದಲ್ಲಿ ನಿನ್ನ ಪವಿತ್ರತೆ, ಘನತೆ ಮತ್ತು ಉಪಸ್ಥಿತಿ ಸದಾ ಇರಲಿ ಎಂಬುದಾಗಿ ಬೇಡುತ್ತೇನೆ. Lord, let your glorious presence come upon your people and fill them, O God. ದೇವರೇ, ನಿನ್ನ ಮಹಿಮೆಯುಳ್ಳ ಪ್ರಸನ್ನತೆ ನಿನ್ನ ಜನರಲ್ಲಿ ಇಳಿದು ಬಂದು ಅವರನ್ನು ತುಂಬಿಸು. Along with you, let the blessings be added into their lives. ನೀನು ಕೊಡುವಂತಹ ಆಶೀರ್ವಾದಗಳು ಕೂಡ ಅವರ ಜೀವಿತದಲ್ಲಿ ಸೇರಿಕೊಳ್ಳಲಿ. Whatever blessings they are waiting for, let them come into their lives today, O God. ಅವರು ಯಾವ ಆಶೀರ್ವಾದಕ್ಕೋಸ್ಕರ ಕಾಯುತ್ತಿದ್ದಾರೋ ಅದು ಇದೇ ದಿನದಲ್ಲಿ ಅವರಿಗೆ ಸಿಗಲಿ. Fulfill all their heart's desires. ಅವರ ಹೃದಯದ ಆಶೆಗಳನ್ನೆಲ್ಲ ಪೂರೈಸು. Let them have your wonderful presence. ಅವರು ನಿನ್ನ ಮಹಿಮೆಯುಳ್ಳ ಪ್ರಸನ್ನತೆಯನ್ನು ಪಡೆಯಲಿ. Let them see you and let them walk according to your ways, O God. ಅವರು ನಿನ್ನನ್ನು ನೋಡುವಂತೆ ಮತ್ತು ನಿನ್ನ ಚಿತ್ತದ ಪ್ರಕಾರ ನಡೆಯುವಂತೆ ಮಾಡು. Give them your insight, your knowledge and wisdom. ನಿನ್ನ ಒಳನೋಟ, ಜ್ಞಾನ ಮತ್ತು ಬುದ್ಧಿವಂತಿಕೆಯನ್ನು ಅವರಿಗೆ ದಯಪಾಲಿಸು. And help them to lead a successful life. ಯಶಸ್ವಿ ಜೀವಿತವನ್ನು ನಡೆಸುವಂತೆ ಸಹಾಯ ಮಾಡು. In Jesus' name. ಯೇಸುವಿನ ನಾಮದಲ್ಲಿ. God bless you.